ಅರಾಜಕತೆಯ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಾಂಗ್ಲಾದಲ್ಲಿ ಶಾಂತಿ ಸ್ಥಾಪನೆಗೆ ಸೇನಾ ಮುಖ್ಯಸ್ಥರು ಮನವಿ ಮಾಡಿದ್ದಾರೆ. ಅಹಿತಕರ ಘಟನೆ ತಡೆಗೆ ಬಾಂಗ್ಲಾದೇಶ ಹಲವು ಕಡೆ ಕರ್ಫ್ಯೂ ವಿಧಿಸಿದೆ. ರಾಜೀನಾಮೆ ಬೆನ್ನಲ್ಲೇ ಭಾರತಕ್ಕೆ ಬಂದಿದ್ದಾರೆ ಶೇಖ್ ಹಸೀನಾ. ಲಂಡನ್ಗೆ ತೆರಳೋದಕ್ಕೆ ಹಸೀನಾ ನಡೆಸಿದಂತ ಪ್ಲಾನ್ ಚೇಂಜ್ ಆಯ್ತಾ? ಕಾದು ನೋಡುವ ತಂತ್ರಕ್ಕೆ ಶೇಖ್ ಹಸೀನಾ ಮುಂದಾದ್ರ? ಲಂಡನ್ ಇಲ್ಲದಿದ್ರೆ ಬೇರೆ ಯಾವುದಾದ್ರೂ ದೇಶಕ್ಕೆ ಜೂಟಾಗ್ತಾರ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಹೋರಾಟ ನಡೀತಾ ಇದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂದರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬೇರ್ಪಟ್ಟು ಸ್ವತಂತ್ರ ಬಾಂಗ್ಲಾದೇಶ ಆಯಿತು. ಭಾರತವು ಕೂಡ ಸ್ವತಂತ್ರ ಬಾಂಗ್ಲಾದೇಶ ಆಗೋದಕ್ಕೆ ಬಾಂಗ್ಲಾದೇಶದ ಕಡೆಗೆ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡಿತು. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು ಅವರಿಗೆ 30%ನಷ್ಟು ಮೀಸಲಾತಿ ಕೊಡಬೇಕು ಅಂತ ಒಂದು ದೊಡ್ಡ ಹೋರಾಟ ಆಗಿತ್ತು. ಈ ಹಿಂದೆ 30% ಮೀಸಲಾತಿಯನ್ನು ಕೊಡಲೂ ಆಯಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ಅದನ್ನು ವಾಪಸ್ ಪಡ್ಕೊಂಡ್ರು, 5%ಗೆ ಇಳಿಸಿದ್ರು. ಅದಾದ ನಂತರ ನಡೆದಂಥ ಈ ಹೋರಾಟ ನಿನ್ನೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಪ್ರಧಾನಮಂತ್ರಿ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಿದ್ರು. ಈ ಹಿಂದೆ ಶ್ರೀಲಂಕಾದಲ್ಲಿ ಹೇಗಾಗಿತ್ತು ಅದೇ ರೀತಿಯಾಗಿತ್ತು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯ ಬೆನ್ನಲ್ಲೇ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಇಂದು ಸರ್ವ ಪಕ್ಷಗಳ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕರೆದಿದ್ದಾರೆ. ಬಾಂಗ್ಲಾ ಪರಿಸ್ಥಿತಿಯ ಕುರಿತು ಪ್ರಧಾನಿ ಮೋದಿ ಸಮಾಲೋಚನೆ ಮಾಡ್ತಾರೆ. ಈಗಾಗಲೇ ಬಾಂಗ್ಲಾಗೆ ರೈಲು ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಬಾಂಗ್ಲಾದೇಶದ ಪರಿಸ್ಥಿತಿ ಹಿಂದೆ ಶ್ರೀಲಂಕಾದ ಪರಿಸ್ಥಿತಿ ಹಾಗೆ ಆಗಿತ್ತು. ಒಂದು ಕಡೆ ಆಂತರಿಕ ನಾಗರಿಕ ದಂಗೆಯ ರೀತಿಯಲ್ಲಾಗಿತ್ತು. ಇಂಟರ್ನಲ್ ಸಿವಿಲ್ ವಾರ್ ಅಂತ ಹೇಳ್ತೀವಲ್ಲ, ಅದೇ ಥರದ ಸ್ಥಿತಿ ಬಾಂಗ್ಲಾದೇಶದಲ್ಲಿ ಉಂಟಾಗಿತ್ತು. ನಿನ್ನೆ ಬಾಂಗ್ಲಾದ ಬಂಗಬಂಧು ಶೇಖ್ ಮುಜಬೀರ್ ಹಸನ್ ಅವರ ಈ ಪ್ರತಿಮೆಯ ಮೇಲೇರಿ ಆ ಪ್ರತಿಮೆಯನ್ನು ಕೆಡವುವ ಕೆಲಸವೂ ಕೂಡ ಆಗಿತ್ತು. ಇನ್ನೊಂದು ಕಡೆಯಿಂದ ನಿನ್ನೆ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ತೊರೆದು ಭಾರತಕ್ಕೆ ಬಂದಿದ್ದಾರೆ. ಪಶ್ಚಿಮ ಬಂಗಾಳದ ಪಕ್ಕದ ದೇಶ, ನಮ್ಮ ಭಾರತದ ಪಕ್ಕದ ದೇಶ, ಜೊತೆಗೆ 1971ರಿಂದ ಭಾರತ ಹಾಗೂ ಬಾಂಗ್ಲಾದೇಶದ ನಡುವಿನ ಸಂಬಂಧ ಇದೆಯಲ್ಲ, ಬಹಳ ನಿಕಟವಾದಂಥ ಸಂಬಂಧ. ಈ ಹಿನ್ನೆಲೆಯಲ್ಲಿ ಏನು ಮಾಡ್ಬೋದು, ಮುಂದೆ ರಾಜತಾಂತ್ರಿಕವಾಗಿ ಏನು ಮಾಡ್ಬೋದು, ಇದ್ರ ಬಗ್ಗೆ ಪ್ರಧಾನಿಗಳು ಸಭೆ ಕರೆದಿದ್ದಾರೆ ಇವತ್ತು. ಇನ್ನು ಬಾಂಗ್ಲಾದೇಶದಲ್ಲಿ ಸುಮಾರು 500 ಕೈದಿಗಳು ಪರಾರಿಯಾಗಿದ್ದಾರೆ. ಮೀಸಲಾತಿ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ಹೋರಾಟ ಆಗಿದೆ. ಜೈಲಿನ ಒಳಗೂ ನುಗ್ಗಿ ಪ್ರತಿಭಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ನಡುವೆ ಜೈಲಿನಲ್ಲಿದ್ದಂಥ 500 ಕೈದಿಗಳು ಎಸ್ಕೇಪ್ ಆಗಿದೆ. ಜೊತೆಗೆ ಅಲ್ಲಲ್ಲಿ ಕೊಲೆಗಳು ನಡೀತಾ ಇದೆ, ದಳ್ಳುರಿಗಳು ನಡೀತಾ ಇದೆ. ಅರಾಜಕತೆಯ ಬಾಂಗ್ಲಾದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಾಂಗ್ಲಾದಲ್ಲಿ ಶಾಂತಿ ಸ್ಥಾಪನೆಗೆ ಸೇನಾ ಮುಖ್ಯಸ್ಥರು ಮನವಿ ಮಾಡಿದ್ದಾರೆ. ಅಹಿತಕರ ಘಟನೆ ತಡೆಗೆ ಬಾಂಗ್ಲಾದೇಶ ಹಲವು ಕಡೆ ಕರ್ಫ್ಯೂ ವಿಧಿಸಿದೆ. ರಾಜೀನಾಮೆ ಬೆನ್ನಲ್ಲೇ ಭಾರತಕ್ಕೆ ಬಂದಿದ್ದಾರೆ ಶೇಖ್ ಹಸೀನಾ. ಲಂಡನ್ಗೆ ತೆರಳೋದಕ್ಕೆ ಹಸೀನಾ ನಡೆಸಿದಂಥ ಪ್ಲಾನ್ ಚೇಂಜ್ ಆಯ್ತಾ? ಕಾದು ನೋಡುವ ತಂತ್ರಕ್ಕೆ ಶೇಖ್ ಹಸೀನಾ ಮುಂದಾದ್ರ? ಲಂಡನ್ ಇಲ್ಲದಿದ್ರೆ ಬೇರೆ ಯಾವುದಾದ್ರೂ ದೇಶಕ್ಕೆ ಜೂಟಾಗ್ತಾರ ಗೊತ್ತಿಲ್ಲ. ಬಾಂಗ್ಲಾದೇಶದಲ್ಲಿ ಮೀಸಲಾತಿ ಹೋರಾಟ ನಡೀತಾ ಇದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂದರೆ 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಬೇರ್ಪಟ್ಟು ಸ್ವತಂತ್ರ ಬಾಂಗ್ಲಾದೇಶ ಆಯಿತು. ಭಾರತವು ಕೂಡ ಸ್ವತಂತ್ರ ಬಾಂಗ್ಲಾದೇಶ ಆಗೋದಕ್ಕೆ ಬಾಂಗ್ಲಾದೇಶದ ಕಡೆಗೆ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡಿತು. ಹಾಗಾಗಿ ಆ ಸಂದರ್ಭದಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು ಅವರಿಗೆ 30%ನಷ್ಟು ಮೀಸಲಾತಿ ಕೊಡಬೇಕು ಅಂತ ಒಂದು ದೊಡ್ಡ ಹೋರಾಟ ಆಗಿತ್ತು. ಈ ಹಿಂದೆ 30% ಮೀಸಲಾತಿಯನ್ನು ಕೊಡಲೂ ಆಯಿತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ರು. ಬಾಂಗ್ಲಾದೇಶದಲ್ಲಿ ಅದನ್ನು ವಾಪಸ್ ಪಡ್ಕೊಂಡ್ರು, 5%ಗೆ ಇಳಿಸಿದ್ರು. ಅದಾದ ನಂತರ ನಡೆದಂಥ ಈ ಹೋರಾಟ ನಿನ್ನೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಪ್ರಧಾನಮಂತ್ರಿ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಿದ್ರು. ಈ ಹಿಂದೆ ಶ್ರೀಲಂಕಾದಲ್ಲಿ ಹೇಗಾಗಿತ್ತು ಅದೇ ರೀತಿಯಾಗಿತ್ತು. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯ ಬೆನ್ನಲ್ಲೇ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಇಂದು ಸರ್ವ ಪಕ್ಷಗಳ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕರೆದಿದ್ದಾರೆ. ಬಾಂಗ್ಲಾ ಪರಿಸ್ಥಿತಿಯ ಕುರಿತು ಪ್ರಧಾನಿ ಮೋದಿ ಸಮಾಲೋಚನೆ ಮಾಡ್ತಾರೆ. ಈಗಾಗಲೇ ಬಾಂಗ್ಲಾಗೆ ರೈಲು ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಬಾಂಗ್ಲಾದೇಶದ ಪರಿಸ್ಥಿತಿ ಹಿಂದೆ ಶ್ರೀಲಂಕಾದ ಪರಿಸ್ಥಿತಿ ಹಾಗೆ ಆಗಿತ್ತು. ಒಂದು ಕಡೆ ಆಂತರಿಕ ನಾಗರಿಕ ದಂಗೆಯ ರೀತಿಯಲ್ಲಾಗಿತ್ತು. ಇಂಟರ್ನಲ್ ಸಿವಿಲ್ ವಾರ್ ಅಂತ ಹೇಳ್ತೀವಲ್ಲ, ಅದೇ ಥರದ ಸ್ಥಿತಿ ಬಾಂಗ್ಲಾದೇಶದಲ್ಲಿ ಉಂಟಾಗಿತ್ತು. ನಿನ್ನೆ ಬಾಂಗ್ಲಾದ ಬಂಗಬಂಧು ಶೇಖ್ ಮುಜಬೀರ್ ಹಸನ್ ಅವರ ಈ ಪ್ರತಿಮೆಯ ಮೇಲೇರಿ ಆ ಪ್ರತಿಮೆಯನ್ನು ಕೆಡವುವ ಕೆಲಸವೂ ಕೂಡ ಆಗಿತ್ತು. ಇನ್ನೊಂದು ಕಡೆಯಿಂದ ನಿನ್ನೆ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ತೊರೆದು ಭಾರತಕ್ಕೆ ಬಂದಿದ್ದಾರೆ. ಪಶ್ಚಿಮ ಬಂಗಾಳದ ಪಕ್ಕದ ದೇಶ, ನಮ್ಮ ಭಾರತದ ಪಕ್ಕದ ದೇಶ, ಜೊತೆಗೆ 1971ರಿಂದ ಭಾರತ ಹಾಗೂ ಬಾಂಗ್ಲಾದೇಶದ ನಡುವಿನ ಸಂಬಂಧ ಇದೆಯಲ್ಲ, ಬಹಳ ನಿಕಟವಾದಂಥ ಸಂಬಂಧ. ಈ ಹಿನ್ನೆಲೆಯಲ್ಲಿ
ಏನು ಮಾಡ್ಬೋದು, ಮುಂದೆ ರಾಜತಾಂತ್ರಿಕವಾಗಿ ಏನು ಮಾಡ್ಬೋದು, ಇದ್ರ ಬಗ್ಗೆ ಪ್ರಧಾನಿಗಳು ಸಭೆ ಕರೆದಿದ್ದಾರೆ ಇವತ್ತು. ಇನ್ನು ಬಾಂಗ್ಲಾದೇಶದಲ್ಲಿ ಸುಮಾರು 500 ಕೈದಿಗಳು ಪರಾರಿಯಾಗಿದ್ದಾರೆ. ಮೀಸಲಾತಿ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ಹೋರಾಟ ಆಗಿದೆ. ಜೈಲಿನ ಒಳಗೂ ನುಗ್ಗಿ ಪ್ರತಿಭಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ನಡುವೆ ಜೈಲಿನಲ್ಲಿದ್ದಂಥ 500 ಕೈದಿಗಳು ಎಸ್ಕೇಪ್ ಆಗಿದೆ. ಜೊತೆಗೆ ಅಲ್ಲಲ್ಲಿ ಕೊಲೆಗಳು ನಡೀತಾ ಇದೆ, ದಳ್ಳುರಿಗಳು ನಡೀತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.